ಕೋಳಿಗಳು ಚೀಪ್ ರೇಟ್ ನಲ್ಲಿ ಮಾರಾಟ. ಗ್ಯಾರಂಟಿ ನ್ಯೂಸ್ ಭೇಟಿಯಲ್ಲಿ ಬಿಗ್ ಎಕ್ಸ್ಪೋಸ್. ಹೋಟೆಲ್ ಪಿಜಿಗಳಿಗೂ ಇದೆ ಚಿಕನ್ ಸೇಲ್. ನೀವು ಚಿಕನ್ ಪ್ರಿಯರ? ಹಾಗಿದ್ರೆ ಈ ಸ್ಟೋರಿ ನಿಮ್ಗಾಗಿ. ಬಾಯಿ ಚಪ್ಪರ್ಸ್ಕೊಂಡು ಮನೆಯವರೆಲ್ಲ ಚಿಕನ್ ತಿನ್ನೋ ಮುಂಚೆ ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸತ್ತ ಕೋಳಿಯ ಮಾಂಸದ ದಂಧೆ ಎಗ್ಗಿಲ್ಲದೆ ನಡೀತದೆ. ಪ್ರಾಣಿಗಳು ತಿನ್ಬೇಕಾದ ಕೊಳೆತ ಮಾಂಸ ನಿಮ್ಮ ಹೊಟ್ಟೆ ಸೇರ್ತಾ ಇದೆ. ಅದು ಹೇಗೆ ಅಂತೀರಾ? ಗ್ಯಾರಂಟಿ ನ್ಯೂಸ್ ಮಾಡಿದ ಎಕ್ಸ್ಕ್ಲೂಸಿವ್ ಸ್ಟಿಂಗ್ ಆಪರೇಷನ್ ಎಲ್ಲಿದೆ ನೋಡಿ. ಚೀಪ್ ರೇಟ್ಗೆ ಚಿಕನ್ ಚಪ್ಪರಿಸಿ ತಿನ್ನೋರೆ ಎಚ್ಚರ ಎಚ್ಚರ. ಗ್ಯಾರಂಟಿ ನ್ಯೂಸ್ನಲ್ಲಿ ಚಿಕನ್ ದಂಧೆಯ ಬಗ್ಗೆ ಬಿಗ್ ಎಕ್ಸ್ಪೋಸ್. ಸತ್ತ ಕೋಳಿಯನ್ನ ಹೋಟೆಲ್ಗಳಿಗೆ ಕೇವಲ 50 ರೂಪಾಯಿಗೆ ಮಾರಾಟ. ಇದು 50 ರೂಪಾಯಿ ಮಾಡಿ. ಇವಾಗ ಏನು ಸಿಗ್ತಾನೆ ಇಲ್ಲ. ಕಡಿಮೆದು ಇದೆ ನನಗೆ ತಿನ್ಬೇಕಂದ್ರೆ 40 ರೂಪಾಯಿ ಇದೆ. 40 ರೂಪಾಯಿ ಅದು ಸ್ವಲ್ಪ ಜಾಸ್ತಿ ಬರುತ್ತೆ. 45 ರೂಪಾಯಿ ತರಬೇಕಂದ್ರೆ ಅದೇ ಕೊಡಿ ಅಂದರೆ ಅದೇ ಕೊಡಿ. ಇದೆಷ್ಟು? 50 ರೂಪಾಯಿ. ಬೆಂಗಳೂರಿನಲ್ಲಿ ಇಂದು 1 ಕೆಜಿ ತರಕಾರಿ ತಗೋಬೇಕಂದ್ರೂ 60ರಿಂದ 70 ರೂಪಾಯಿ ಬೇಕು. ಅಂಥದ್ರಲ್ಲಿ ಬರೀ 50 ರೂಪಾಯಿಗೆ 1 ಕೆಜಿ ಚಿಕನ್ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ? ಜನರು ಕಡಿಮೆ ರೇಟ್ಗೆ ಏನ್ ಕೊಟ್ರು ತಗೊಳ್ತಾರೆ ಎಂಬ ಮನಸ್ಥಿತಿಯಿಂದ ಯಶವಂತಪುರದ ಅಕ್ರಮ್ ಚಿಕನ್ ಸೆಂಟರ್ ಮಾಲೀಕ ಸೈಯದ್ ಉಸ್ಮಾನ್ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ. ಜಸ್ಟ್ 50ರಿಂದ 60 ರೂಪಾಯಿಗೆ ಬೆಂಗಳೂರಿನ ಮಿಲಿಟರಿ ಹೋಟೆಲ್ಗಳಿಗೆ, ರೋಡ್ ಸೈಡ್ ಹೋಟೆಲ್ ಹಾಗೂ ಮನೆಗಳಿಗೆ ಸಪ್ಲೈ ಮಾಡ್ತಿದ್ದ. ಗ್ಯಾರಂಟಿ ನ್ಯೂಸ್ ಸ್ಟಿಂಗ್ ಆಪರೇಷನ್ ವರದಿ ಪ್ರಸಾರ ಮಾಡಿದ್ದ ಬೆನ್ನಲ್ಲೇ ಈ ಕಿರಾತಕ ಉಲ್ಟಾ ಹೊಡೆದಿದ್ದಾನೆ. ಲೈವ್ ಬಂದು 160 ಇದೆ, ವಿತ್ ಸ್ಕಿನ್ 240 ಇದೆ, ವಿತೌಟ್ ಸ್ಕಿನ್ 270 ಇದೆ. ಪೆಟ್ಸು ಸೂಪು ಅದು ತಗೊಂಡು ಹೋಗ್ತಾ ಇರ್ತಾರೆ ಅದು ಕಸ್ಟಮರ್ಸು. ಬೆಳಿಗ್ಗೆ ಅದೆಲ್ಲ ತಗೊಂಡು ಹೋಗ್ತಾ ಇರೋದು. ಅದು ನಮ್ಮ ಅಂಗಡಿಯಲ್ಲ, ಫ್ರೆಶ್ ಅಂಗಡಿನೂ ಬೋನ್ಲೆಸ್ ಮಾಡ್ತೀವಿ, ಶವರ್ಮಾಗಿ ಅದು ಇದು ಅಂತ. ಅದು ಬೋನ್ಲೆಸ್ ಮಾಡಿ ಮಿಕ್ಕಿದ್ರೆ ಬೋನ್ ಇದೆಯಲ್ಲ ಅದು ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ. ಅದು ಫ್ರೆಶ್ ಚಿಕನು, ಹಾಳಾಗಿರೋ ಚಿಕನ್ ಅಲ್ಲ ಅದು. ನಾನು ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ. ಬೇಕಂದ್ರೆ ನೀವು ಲ್ಯಾಬ್ ಟೆಸ್ಟಿಂಗ್ಗೆ ಕರ್ಕೊಂಡು ಹೋಗಿ, ನಾನೇ ಬರ್ತೀನಿ ಜೊತೆಯಲ್ಲಿ. ಏನಾದರೂ ಅಕಸ್ಮಾತ್ ಇದ್ರೆ ಆಮೇಲೆ ಮಾತಾಡೋಣ. ಇನ್ನು ಅಕ್ರಮ್ ಚಿಕನ್ ಸೆಂಟರ್ನಿಂದ ಹೊರಡುವ ಈ ಸಾವಿನ ಆಟೋಗಳು ಬೆಂಗಳೂರಿನ ಮೂಲೆ ಮೂಲೆಗೂ ತಲುಪುತ್ತವೆ. ನೆಲಮಂಗಲ, ಬಸವೇಶ್ವರ ನಗರ, ದಾಬಾಸ್ಪೇಟೆ, ವೈಟ್ ಫೀಲ್ಡ್, ಹೊಸಕೋಟೆ ಪ್ರಸಿದ್ಧ ಹೋಟೆಲ್ ಹಾಗೂ ರಸ್ತೆ ಬದಿಯ ಗಾಡಿಗಳಿಗೆ ಈ ಮಾಂಸ ಸೇರ್ತದೆ. ಬಸವೇಶ್ವರ ನಗರದ ಶ್ರೀ ಮಾರುತಿ ಮಿಲಿಟರಿ ಹೋಟೆಲ್ ಮಾಲೀಕನಂತೂ ಗ್ಯಾರಂಟಿ ನ್ಯೂಸ್ ಮೈಕ್ ಕಂಡು ಕೂಡಲೇ ಹೌಹಾರಿ ಹೋಗಿದ್ದ. ಸತ್ತ ಕೋಳಿಯ ಪಾಕೆಟ್ ಕಂಡವನೇ ಮಿಸ್ ಆಗಿ ಇಲ್ಲಿಗೆ ಡೆಲಿವರಿ ಕೊಟ್ಟಿದ್ದಾನೆ ಅಂತ ನಾಟಕವಾಡ್ತಿದ್ದಾನೆ. ಅವರು ಪ್ಯಾಕಿಂಗ್ ಅಲ್ಲಿ ಮಿಸ್ ಆಗಿ ಕೊಟ್ಟಿರ್ಬೋದು. ನಾನು ದೇವರಾಣೆ ಚಿಕನ್ ಯೂಸ್ ಮಾಡಲ್ಲ, ಬೇಕಾದ್ರೆ ಎಲ್ಲ ಪ್ರೂಫ್ ತೋರಿಸ್ತೀನಿ ಅಂತ ಹೇಳ್ತಾರೆ. ಈಗ ಅವರು ಮಿಸ್ ಆಗಿ ಕೊಟ್ಟರು, ಅಡುಗೆ ಮಾಡೋರು ಮಿಸ್ ಆಗಿ ಅಡುಗೆ ಮಾಡಿ ಬಡಿಸ್ಬಿಟ್ರು. ಚಿಕನ್ ಓಪನ್ ಮಾಡಿ ಬನ್ನಿ, ಓಪನ್ ಮಾಡಿ. ಇದ್ರಲ್ಲೇ ಸ್ಕಿನ್ ಪೀಸ್ ಏನಾದ್ರು ಬಂತು ಅಂದ್ರೆ ಇವೆಲ್ಲ ತೆಗೆದೇ ಹಾಕೋದು ನಾವು. ಇದು ಕೇವಲ ಒಂದು ಭಾಗವಷ್ಟೇ. ಇಂತಹ ಎಷ್ಟೋ ದಂಧೆಕೋರರು ನಮ್ಮ ಸುತ್ತಮುತ್ತಲೂ ಇದ್ದಾರೆ. ಕಡಿಮೆ ರೇಟ್ಗೆ ಚಿಕನ್ ಸಿಗುತ್ತಿದೆ ಅಂತ ಮುಗಿಬಿದ್ದು ತಿನ್ನೋ ಮುಂಚೆ ಎಚ್ಚರವಿರಲಿ. ನೀವು ತಿನ್ನುತ್ತಿರುವುದು ತಾಜಾ ಮಾಂಸವೋ ಅಥವಾ ವಿಷವೋ ಎಂಬುದು ತಿಳಿದಿರಲಿ. ಇಲ್ಲವಾದಲ್ಲಿ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಆರೋಗ್ಯ ಹಾಳಾಗುವುದರಲ್ಲಿ ಡೌಟೇ ಇಲ್ಲ. ಗಿರೀಶ್ ಬಾಗೂರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.